ನಮಸ್ಕಾರ ವೀಕ್ಷಕರೇ, ಕರುನಾಡು.in ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಾನವ ಸ್ವಭಾವದ ಬಗ್ಗೆ ಆಸಕ್ತಿದಾಯಕ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಮನೋವಿಜ್ಞಾನದ ಪ್ರಕಾರ ಸುಳ್ಳು ಹೇಳಲು ಸಾಕಷ್ಟು ಮಾನಸಿಕ ಪ್ರಯತ್ನ ಮಾಡಬೇಕಾಗುತ್ತದೆ. ಸುಳ್ಳು ಹೇಳಲು ನಮ್ಮ ಮೆದುಳು ಅನೇಕ ಸಣ್ಣ ಮತ್ತು ದೊಡ್ಡ ಮಾನಸಿಕ ಯೋಚನೆಗಳನ್ನು ಮಾಡಬೇಕಾಗುತ್ತದೆ. ಅದಕ್ಕಾಗಿ ಸುಳ್ಳುಗಾರನು ಯಾವಾಗಲೂ ಸಣ್ಣ ವಾಕ್ಯದಲ್ಲಿಯೇ ಸುಳ್ಳು ಹೇಳುತ್ತಾರೆ. ಫ್ಯಾಕ್ಟ್ ನಂಬರ್ 2, ಒಬ್ಬ ವ್ಯಕ್ತಿಯು ಕೆಲಸ ಮಾಡುವಾಗ, ಅಂದರೆ ನನ್ನನ್ನು ಬೇರೆ ಯಾರೋ ಗಮನಿಸುತ್ತಿದ್ದಾರೆ ಎಂದು ತಿಳಿದರೆ ಅವನು ಉತ್ತಮ ರೀತಿಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ. ನಂತರ ಅವನು ಉತ್ತಮವಾಗಿ ಕಾಣಿಸಬೇಕೆಂದು ಬಯಸುತ್ತಾನೆ. ಫ್ಯಾಕ್ಟ್ ನಂಬರ್ 3, ಬೇರೊಬ್ಬರ ಸುಂದರ, ಆಕರ್ಷಕ ಮತ್ತು ಆರಾಮದಾಯಕ ನೋಟವು ನಮ್ಮ ದಾರಿಯನ್ನು ತಪ್ಪಿಸುತ್ತದೆ. ಸುಂದರವಾಗಿ ಕಾಣುವ ಎಲ್ಲ ಜನರು ನಂಬುತ್ತೇವೆ, ಆದರೆ ದುರದೃಷ್ಟದಿಂದ ನಾವು ಹಲವು ಬಾರಿ ನಂಬಿ ಮೋಸ ಹೋಗುತ್ತೇವೆ. ಆದರೆ ಎಲ್ಲ ಸುಂದರವಾಗಿ ಕಾಣುವ ಜನರು ಒಂದೇ ರೀತಿಯಾಗಿ ಇರುವುದಿಲ್ಲ. ಫ್ಯಾಕ್ಟ್ ನಂಬರ್ 4, ಮನುಷ್ಯನು ಒಂದೇ ಸಮಯದಲ್ಲಿ 2 ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ನಮ್ಮ ಮೆದುಳು ಒಂದೇ ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸುತ್ತದೆ. ಫ್ಯಾಕ್ಟ್ ನಂಬರ್ 5, ಸಂಶೋಧನೆಯ ಪ್ರಕಾರ ನೀವು ಗರಿಷ್ಠ 10 ನಿಮಿಷಗಳ ಕಾಲ ಒಂದೇ ಸಮಯದಲ್ಲಿ ನಿಮ್ಮ ಗಮನವನ್ನು ಕೇಂದ್ರೀಕರಿಸಬಹುದು. ನೀವು ಒಂದೇ ವಿಷಯದ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸುವುದರಲ್ಲಿ ತುಂಬ ಪರಿಣಿತರು ಎಂದು ನೀವು ಭಾವಿಸಿದರೆ ಅದು ತಪ್ಪು. ಫ್ಯಾಕ್ಟ್ ನಂಬರ್ 6, ಆತ್ಮವಿಶ್ವಾಸ ಕಡಿಮೆ ಇರುವ ಜನರು ಇತರರನ್ನು ಕೀಳಾಗಿ ಕಾಣಲು ಪ್ರಯತ್ನಿಸುತ್ತಾರೆ. ಅವರು ತನ್ನ ವೈಫಲ್ಯಗಳಿಗೆ ಇತರರನ್ನು ದೂಷಿಸುತ್ತಾರೆ. ಫ್ಯಾಕ್ಟ್ ನಂಬರ್ 7, ನೀವು ಕುಳಿತುಕೊಳ್ಳುವ ಸ್ಥಳವು ನಿಮ್ಮ ಸ್ವಭಾವವನ್ನು ತಿಳಿದುಕೊಳ್ಳಬಹುದು. ನೀವು ಗಟ್ಟಿಯಾದ ಮೇಲ್ಮೈ ಇರುವ ಕುರ್ಚಿ ಅಥವಾ ನೆಲದ ಮೇಲೆ ಕುಳಿತಿದ್ದರೆ ನಿಮ್ಮ ಸ್ವಭಾವವು ಕಠಿಣವಾಗಿರುತ್ತದೆ. ನಿಮ್ಮ ಕಠಿಣ ಸ್ವಭಾವವು ನಿಮ್ಮ ಸಂಬಂಧಗಳ ಮೇಲೆ ತೊಡಕು ಉಂಟು ಮಾಡಬಹುದು. ಕೋಪ ಮತ್ತು ಆತುರದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಯಾವಾಗಲೂ ನಿಮ್ಮನ್ನು ತೊಂದರೆಗೆ ಸಿಲುಕಿಸುತ್ತವೆ.